ಮತ್ತೊಂದು ಅಚ್ಚರಿಯ ಫಲಿತಾಂಶ ಹೊರಬೀಳಲಿದೆ ಎಂದು ಕಾಂಗ್ರೆಸ್ ಅಭ್ಯರ್ಥಿ ಆನೂರು ಮಂಜುನಾಥ್ ಭವಿಷ್ಯ ನುಡಿದಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದವರು, ಈ ಹಿಂದೆ ಎಂದೂ ನಡೆಯದ ಪರಿಷತ್ ಚುನಾವಣೆಯಲ್ಲಿ ಲಕ್ಷ್ಮಿ ಕುಣಿದಿದ್ದಾಳೆ. ನಮಗೆ ಎದುರಾಳಿ ಯಾರು ಎಂಬುದು ಗೊಂದಲವಾಗಿದೆ. ರಘುಪತಿ ಭಟ್ಟರೋ ಅಥವಾ ಬಿಜೆಪಿ ಅಭ್ಯರ್ಥಿನೋ ಎಂಬುದು ಗೊಂದಲವಾಗಿದೆ ಎಂದು ಮಾರ್ಮಿಕವಾಗಿ ಹೇಳಿದರು. ಮೊನ್ನೆ ದಿವಸ ನೈಋತ್ಯ ಪದವೀಧರ ಕ್ಷೇತ್ರದ ಮತ್ತು ಶಿಕ್ಷಕರ ಕ್ಷೇತ್ರದ ಮತದಾನ ಮುಗಿದಿದೆ. ಕಳೆದ ಬಾರಿಗಿಂತ ಹೆಚ್ಚು ಉತ್ಸಾಹದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಮತದಾನ ನಡೆದಿದೆ. ಕಳೆದ ಬಾರಿಗಿಂತ ಸುಮಾರು 20,000 ಹೆಚ್ಚು ಮತದಾರರು ನೋಂದಾವಣೆಯಾಗಿದ್ದರು. 69,000 ಜನ ಮತವನ್ನು ಚಲಾಯಿಸಿದ್ದಾರೆ. 85,000ರಲ್ಲಿ 69,000 ಜನ. ವಾತಾವರಣ ತುಂಬ ಚೆನ್ನಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿಗಳಾಗಿರ್ತಕ್ಕಂಥ ನಾನು ಮತ್ತು ಶಿಕ್ಷಕರ ಕ್ಷೇತ್ರದ ಮಂಜುನಾಥ್ ಗೆಲ್ಲುವಂಥ ಎಲ್ಲ ಸ್ಪಷ್ಟ ಲಕ್ಷಣಗಳು ಗೋಚರಾಗಿದ್ದಾವೆ. ಎಂದೂ ಕಂಡು ಕೇಳಿರಿಯದ ವಿದ್ಯಾವಂತ ಕ್ಷೇತ್ರದಲ್ಲಿ ಸರಸ್ವತಿಯ ಬದಲು ಲಕ್ಷ್ಮಿ ಕುಣಿದಾಡಿದ್ದಾಳೆ. ಹಿಂದೆಂದೂ ಕೂಡ ನೈಋತ್ಯ ಪದರ ಕ್ಷೇತ್ರದೊಳಗೆ ಈ ಥರದ ಕಾಂಚಾಣದ ಕುಣಿತ ನಡೆದಿರಲಿಲ್ಲ. ಎಲ್ಲಿಯವರೆಗೆ ಅಂದರೆ ಬೂತ್ ಹತ್ರ ನಿಂತ್ಕೊಂಡು ವೋಟ್ ಮಾಡೋರಿಗೆ ಕರೆದು ದುಡ್ಡು ಕೊಡುವಷ್ಟು ಮಟ್ಟಕ್ಕೆ. ಬಹುಶಃ ಬಿಜೆಪಿ ಹಣ ಹಂಚುವುದರ ಮೂಲಕ ತನ್ನ ಅಸ್ತಿತ್ವ ಕಂಡುಕೊಳ್ಳುವ ಪ್ರಯತ್ನವನ್ನು ಪದವೀಧರ ಕ್ಷೇತ್ರದಲ್ಲಿ ಮಾಡಿದೆ. ಬಹಳ ಪೈಪೋಟಿ ಕೂಡ ನಡೆದಿದೆ. ಕಾಂಗ್ರೆಸ್ಸಿನ ಜೊತೆಗೆ ಕಾಂಗ್ರೆಸ್ಸಿನ ರೆಬೆಲ್ ಅಭ್ಯರ್ಥಿ, ಬಿಜೆಪಿಯ ಜೊತೆಗೆ ಬಿಜೆಪಿಯ ರೆಬೆಲ್ ಅಭ್ಯರ್ಥಿ ಪೈಪೋಟಿ ನಡೆಸಿದ್ದಾರೆ ಅವರವರ ಇತಿಮಿತಿ ಶಕ್ತಿಯೊಳಗೆ. ನಮಗೆ ಎದುರಾಳಿಗಳು ಯಾರು ಅನ್ನೋದು ಸ್ವಲ್ಪ ಕನ್ಫ್ಯೂಷನ್. ಈಗ ಬಿಜೆಪಿಯು ಅಥವಾ ರಘುಪತಿ ಭಟ್ರು ಅನ್ನೋಂಥದ್ದು ಸ್ವಲ್ಪ ಕನ್ಫ್ಯೂಷನ್. ನಾವಂತೂ ಮೊದಲನೇ ಸ್ಥಾನದಲ್ಲಿದ್ದೇವೆ. ಅವರ ಆಂತರಿಕ ಪೈಪೋಟಿಯ ಕಾರಣಕ್ಕಾಗಿ ನಮಗೆ ಎದುರಾಳಿಗಳು ಯಾರು ಅಂತ ಸ್ಪಷ್ಟವಾಗಿ ಗೋಚರಿಸ್ತಾ ಇಲ್ಲ. ಅತಿ ಹೆಚ್ಚು ಮತಗಳಿಂದ ಮೊದಲನೇ ಸುತ್ತಿನಲ್ಲೇ ನಾವು ಜಯಗಳಿಸುವಂಥ ಎಲ್ಲ ಸಾಧ್ಯತೆ ಇದೆ. ಸುಮಾರು 34,000 ಮೊದಲನೇ ಸುತ್ತಿನಲ್ಲಿ ತೆಗೆದುಕೊಂಡವರು ಆಯ್ಕೆಯಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. 34,500 ಮತವನ್ನು ತೆಗೆದುಕೊಂಡಂಥವರು ಮೊದಲನೇ ಸುತ್ತಲ್ಲಿ ಆಯ್ಕೆಯಾಗುತ್ತಾರೆ. ಆ ಎಲ್ಲ ವಾತಾವರಣ ನಮ್ಮ ಪರವಾಗಿದೆ ಅಂತ ನಾವು ನಂಬಿದ್ದೆ. ಹಣದ ಹಂಚಿಕೆ, ಹೆಂಡದ ಹೊಳೆ, ಜಾತಿಯ ಬಣ್ಣ ಇವೆಲ್ಲದರ ಮಧ್ಯೆ ಕೂಡ ಪ್ರಜ್ಞಾವಂತ ಮತದಾರರು ಅವ್ರನ್ನ ತಿರಸ್ಕರಿಸೋರಿದ್ದಾರೆ. ಇಷ್ಟೆಲ್ಲ ಕಲುಷಿತ ಪೈಪೋಟಿಯ ಮಧ್ಯೆ ಕೂಡ ಮತದಾರರು ಪ್ರಜ್ಞಾವಂತಿಕೆಯನ್ನು ಮೆರೆದಿದ್ದಾರೆ ಅನ್ನೋಂಥ ನಂಬಿಕೆ ನನಗಿದೆ. ಅತಿ ಹೆಚ್ಚು ಪ್ರಮಾಣದಲ್ಲಿ ಮತದಾನ ಆಗಿರೋದ್ರಿಂದ ಅವರೆಲ್ಲರಿಗೂ ಅತ್ಯಂತ ಕೃತಜ್ಞತೆಯಿಂದ ಧನ್ಯವಾದಗಳನ್ನು ಸಮರ್ಪಣೆಯನ್ನು ಮಾಡುತ್ತೇನೆ. ನಮಗೆ 5 ಜಿಲ್ಲೆಗಳಲ್ಲಿ ಮಂಗಳೂರು, ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು, ದಾವಣಗೆರೆ ಜಿಲ್ಲೆಯ ತಾಲೂಕುಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ